ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ಶಿವರಾತ್ರಿ ಹಬ್ಬದ ಹಿನ್ನೆಲೆ ತುಮಕೂರಿನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನ ಎಪಿಎಂಸಿ ಆವರಣದಲ್ಲಿರುವ ಪಶುಪತಿನಾಥ ದೇವಾಲಯದಲ್ಲಿ ಬೆಳಗ್ಗಿನಿಂದಲೇ ವಿಶೇಷ ಪೂಜಾ ಕಾರ್ಯಗಳನ್ನು ಕೈಗೊಳ್ಳಲಾಗಿತ್ತು. ಟ್ರಸ್ಟ್ ವತಿಯಿಂದ ಮಹಾಶಿವರಾತ್ರಿ ಪ್ರಯುಕ್ತ ಪಶುಪತಿನಾಥನಿಗೆ ಭಕ್ತಾದಿಗಳಿಂದ ಸಾಮೂಹಿಕ ಕ್ಷೀರಾಭಿಷೇಕ ಕಾರ್ಯವನ್ನ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ತಂಡವಾಗಿ ಆಗಮಿಸಿ ಭಕ್ತರು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಶ್ರೀ ಪಶುಪತಿನಾಥ ಸ್ವಾಮಿ ದೇವಾಲಯ APMC ಧಾನ್ಯವರ್ತಕರ ಸಂಘದ ಒಂದು ಪ್ರಾಯೋಜಕತ್ವದಲ್ಲಿ ಈ ದೇವಸ್ಥಾನ ಹಾಗೂ ಮೆಡಿಕಲ್ ಟ್ರಸ್ಟ್ ಹಾಗೂ ಎಜುಕೇಷನ್ ಟ್ರಸ್ಟ್ಗಳನ್ನು ಹಾಗೂ ನಮ್ಮ TGMC ಬ್ಯಾಂಕ್ ಈ ಒಂದು ಅಂಗಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾವೆ. ಈ ಪಶುಪತಿನಾಥ ಸ್ವಾಮಿ ದೇವಾಲಯ ಕಠ್ಮಂಡುವಿನಲ್ಲಿ 5 ಮುಖದ ಈ ಒಂದು ಸ್ವಾಮಿಯ ಮೂರ್ತಿ ಇದೆ. ಅದರ ನಂತರ ಅಂದರೆ ನಮ್ಮ ತುಮಕೂರಿನಲ್ಲಿ 5 ಮುಖದ ಪಶುಪತಿನಾಥ ಇದೆ. ಈ ದೇವಾಲಯದ ವಿಶೇಷ ಪಾರ್ವತಮ್ಮ ದೇವಿ ಇದೆ, ಗಣೇಶನ ದೇವಸ್ಥಾನ ಇದೆ, ನಾಗರಕಲ್ಲಿದೆ, ಶನಿಮಾತ್ಮ ಸ್ವಾಮಿಗಳ ವಿಗ್ರಹಗಳಿದೆ, ಹಾಗೆ ಹಲವಾರು ಪೂಜಾ ವೃಕ್ಷಗಳಿದೆ. ಈ ದಿನದ ವಿಶೇಷ, ವರ್ಷಕ್ಕೆ ಒಂದು ಬಾರಿ ನಾವು ಸ್ವಾಮಿಗೆ ಅಭಿಷೇಕ ಮಾಡಲು ಭಕ್ತಾದಿಗಳಿಗೆ ಗರ್ಭಗುಡಿಗೆ ಮಡಿಯಿಂದ ಬರುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರು ಬಂದು ಹಾಲೆರೀತಾರೆ. ಹಾಗೂ ಎಲ್ಲ ಭಕ್ತಾದಿಗಳಿಗೆ ನಾವು 8,000ಕ್ಕೂ ಹೆಚ್ಚು ತಮಟದ ಉಂಡೆಗಳನ್ನು ಮಾಡಿಸಿದ್ದೇವೆ. ಅದನ್ನು ಪ್ರಸಾದ ರೂಪದಲ್ಲಿ ನೀಡ್ತಾ ಇದ್ದಾವೆ. ಇನ್ನೊಂದು ವಿಶೇಷ ಅಂದರೆ ತಾವೆಲ್ಲರೂ ತಿಳ್ಕೋಬೇಕು, ಇಲ್ಲಿ ಗಿರಿಜಾ ಕಲ್ಯಾಣ ಮಾಡಿಸಿರ್ತಕ್ಕಂಥ ವಧೂವರರಿಗೆ ಸುಮಾರು 50-60 ನಾವು ಕಂಡಂಗೆ 50-60 ಜನ ಇಲ್ಲಿ ಗಿರಿಜಾ ಕಲ್ಯಾಣ ಮಾಡಿಸಿ ಪ್ರತಿಯೊಬ್ಬರು ಅದೇ ವರ್ಷದಲ್ಲಿ ಮದುವೆಗಳು ಕಲ್ಯಾಣ ಭಾಗ್ಯ ಅವರಿಗೆ ಒದಗಿ ಬಂದಿದೆ. ಅದೇ ರೀತಿ ನೀವು ಮಕ್ಕಳಿಲ್ದವರು, ಮದುವೆ ಆಗದಲ್ಲೇ ಇಲ್ದವರು ಇಲ್ಲೆಲ್ಲರೂ ಬಂದು ಭಾಳ ದೂರದಿಂದ ಎಲ್ಲ ಬಂದು ಇದಕ್ಕೆ ಬಂದು ಭಕ್ತಿಯಿಂದ ನಡ್ಕೊತಾವ್ರೆ. ಅಲ್ಲಿ ಬೆಳಗಾಂನವರು ಇಲ್ಲಿ ಏನೋ ಒಂದು ಕೆಲಸ ಆಗಬೇಕು, ಈ ಸ್ವಾಮಿಗೆ ಅರಿಕೆ ಮಾಡ್ಕೊಂಡು ಹೋದ ತಕ್ಷಣ ಅಲ್ಲಿ ಕೆಲಸ ಸಿಕ್ತು. ಅಲ್ಲಿಂದ ಬಂದು ಅವರು ಒಂದು ಸುಮಾರು 16,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಇದನ್ನು ಈ ದೇವಸ್ಥಾನಕ್ಕೆ ಕೊಡಿಸಿದ್ದಾರೆ. ಇದು ಭಾಳ ಪವಾಡ ಪುರುಷ. ಅದಕ್ಕೋಸ್ಕರವಾಗಿ ಎಲ್ಲರೂ ಇಲ್ಲಿ ಭಕ್ತಿಯಿಂದ ಬಂದು ನಡ್ಕೊತಾ ಇರೋದ್ರಿಂದ ಇದು ಭಾಳ ಫೇಮಸ್ ಆಗಿದೆ. ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿರುವ ಬನಶಂಕರಿ ಬಸವಣ್ಣ ದೇವಸ್ಥಾನ ಪಕ್ಕದಲ್ಲಿರುವ ಈಶ್ವರನ್ ಸನ್ನಿಧಿಯಲ್ಲಿ ಶಿವರಾತ್ರಿ ಪ್ರಯುಕ್ತ ಬೆಳಗಿನಿಂದ ಭಕ್ತಾದಿಗಳ ಮಹಾಪುರವೇ ಹರಿದು ಬಂದಿತ್ತು. ಭಕ್ತಾದಿಗಳು ಸ್ವಾಮಿಗೆ ಕ್ಷೀರಾಭಿಷೇಕ ನೆರವೇರಿಸಿ ಪುನೀತರಾದರು. ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಪಾನಕ, ಹೆಸರುಬೇಳೆ, ಮಜ್ಜಿಗೆನ ವಿತರಿಸಲಾಯಿತು. ಬಸವಣ್ಣ ದೇವಾಲಯಗಳ ಧಾರ್ಮಿಕ ದತ್ತಿ ಸಂಸ್ಥೆ ವತಿಯಿಂದ ಇತಿಹಾಸ ಪ್ರಸಿದ್ಧವಾದಂಥ ಮಳೆ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪರಮೇಶ್ವರನ ಸಾಮೂಹಿಕವಾಗಿ ಪ್ರತಿಯೊಬ್ಬರೂ ಕೂಡ ಒಂದು ವಿಶೇಷವಾದ ಒಂದು ಕಲಶಾಭಿಷೇಕ ಮಾಡಿಸಬೇಕು ಪ್ರತಿಯೊಬ್ಬರ ಕೈನಲ್ಲೂ ಅಂತಕ್ಕಂಥ ಒಂದು ಕಾರಣದಿಂದ ಸ್ವಹಸ್ತದಿಂದ ಪಾರ್ವತಿ ಪರಮೇಶ್ವರರ ಪಾದಗಳಿಗೆ ಕಲಶಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಾವಿರಾರು ಭಕ್ತರುಗಳು ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ಕೂಡ ಪರಮೇಶ್ವರನ ಪಾದದಲ್ಲೇ ಇದೆ. ಪರಮೇಶ್ವರನ ಪಾದದಲ್ಲಿ ಶಿವರಾತ್ರಿ ಪ್ರಯುಕ್ತ ಈ ವಿಶೇಷವಾದ ಕಲಶಾಭಿಷೇಕ ಕಾರ್ಯಕ್ರಮ ಸುಮಾರು 10-15 ವರ್ಷಗಳಿಂದಲೂ ಸಹ ನಾವು ನಿರಂತರವಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಭಕ್ತಾದಿಗಳು ಸಹ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸಹ ವಿಶೇಷವಾಗಿ ಒಂದು ತಂಬಿಟ್ಟು, ಹೆಸರುಬೇಳೆ, ಪಾನಕ, ಮಜ್ಜಿಗೆ ಉಚಿತವಾಗಿ ನೀಡಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡ್ತಿರ್ತಕ್ಕಂಥ ಎಲ್ಲ ಭಕ್ತರುಗಳಿಗೆ ಟ್ರಸ್ಟಿನ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸಿದ್ದೀವಿ. ಧನ್ಯವಾದಗಳು. ದೇವಸ್ಥಾನದ ಅಧ್ಯಕ್ಷರಾಗಿ ಈ ದಿನ ನಮ್ಮ ಈಶ್ವರನ ದೇವಸ್ಥಾನ, ಬಸವಣ್ಣನ ದೇವಸ್ಥಾನದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇದೆ. ಇದಕ್ಕೆ ಮುಂಚೆ 4 ದಿವಸದ ಮುಂಚೆ 20ನೇ ತಾರೀಕು ಬನಶಂಕರಿ ದೇವಸ್ಥಾನದ್ದು ಭಾಳ ಯಶಸ್ವಿಯಾಗಿ ಜಾತ್ರೆ ನಡೀತು. ಸಿಕ್ಕಾಪಟ್ಟೆ ಜನ ಸೇರಿ ಸುಮಾರಾಗಿ 5-6 ಸಾವಿರ ಜನಕ್ಕೆ ಊಟ ಹಾಕಿದ್ದೀವಿ. ಅದೇ ರೀತಿ ಈ ದಿನ ನಮ್ಮ ಈಶ್ವರ ದೇವಸ್ಥಾನ, ಬಸವಣ್ಣನ ದೇವಸ್ಥಾನದಲ್ಲಿ ಹೆಸರುಬೇಳೆ, ಪಾನಕ, ಮಜ್ಜಿಗೆ ಎಲ್ಲ ವಿತರಣೆ ಮಾಡಿ ಸಂಜೆ ಸುಮಾರು 9ರಿಂದ 10 ಗಂಟೆವರೆಗೂ ಸಾವಿರಾರು ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಭಕ್ತಾದಿಗಳು ಬಂದು. ತುಮಕೂರಿನ ಹನುಮಂತಪುರದಲ್ಲಿರುವ ಸರಪಳಿ ಸ್ವಾಮಿ ಮಠದ ಆವರಣದಲ್ಲಿರುವ ಈಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯವನ್ನ ನೆರವೇರಿಸಲಾಯಿತು. ಈ ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ 10 ಶಿವಲಿಂಗಗಳ ದರ್ಶನ ಭಾಗ್ಯ ದೊರೆಯಿತು. ದೇವಾಲಯಕ್ಕೆ ಬಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು.
ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಷ್ಟ್ರೀಯ ಯುನಾನಿ ವೈದ್ಯಕೀಯ ಸಂಸ್ಥೆ ಬೆಂಗಳೂರು ವತಿಯಿಂದ ಉಚಿತ ಯುನಾನಿ ವೈದ್ಯಕೀಯ ಶಿಬಿರ ಮತ್ತು ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನ ಭಗವಾನ್ ಬಿರ್ಲಾ ಮುಂಡಾರವರ ಹುಟ್ಟುಹಬ್ಬದ ನೆನಪಿಗಾಗಿ ತುಮಕೂರಿನ ಕುರಿಪಾಳ್ಯದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುರಳೀಧರ್ ಹಲಪ್ಪ ಮಾತನಾಡಿ, ವೈದ್ಯರ ಸೇವೆ ಅನನ್ಯ ಹಾಗೂ ಅವಿಸ್ಮರಣೀಯವಾಗಿದ್ದು, ಇವರ ಸೇವೆ ಅತ್ಯಂತ ಪವಿತ್ರ ಹಾಗೂ ಪ್ರಶಂಸನೀಯ. ಹೆಚ್ಚು ಶಿಬಿರಗಳು ತಾಲೂಕು, ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ನಡೆಯುವಂತಾಗಬೇಕು. ಇದರಿಂದ ಸಹಸ್ರಾರು ಮಂದಿಗೆ ಹೆಚ್ಚು ಅನುಕೂಲವಾಗುತ್ತದೆ. ಇತ್ತೀಚೆಗೆ ಆಯುಷ್ ಚಿಕಿತ್ಸೆ ಹೆಚ್ಚು ಪ್ರಚಲಿತದಲ್ಲಿದ್ದು, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಜನರಿಗೆ ಅನುಕೂಲವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ಡಾಕ್ಟರ್ ಮೊಹಮ್ಮದ್ ಹುಸೇನ್ ಶಾರೀಫ್ ಶಿಬಿರದ ಉಸ್ತುವಾರಿ ವಹಿಸಿದ್ದರು. ಡಾಕ್ಟರ್ ಹರ್ಷಿಯಾ ಸುಲ್ತಾನ್, ಡಾಕ್ಟರ್ ಮೊಹಮ್ಮದ್ ಆಜಾಮ್, ಡಾಕ್ಟರ್ ಮೋಹನ್ ಕಲಿಕರ್, ರೆಹಮಾನ್ ಮತ್ತಿತರರು ಸ್ನಾತಕೋತ್ತರ ವೈದ್ಯಕೀಯ ತಜ್ಞರು ಹಾಗೂ ವಿಶೇಷ ಅತಿಥಿಗಳಾಗಿ ಹಾಲಪ್ಪ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಕೆಪಿಸಿಸಿಯ ಉಪಾಧ್ಯಕ್ಷರಾದ ಮುರಳೀಧರ್ ಹಲಪ್ಪ ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. Satisfied with all the Unani fraternity doctors. We also know that this camp is being organized by National Institute of Unani Medicine, Bengaluru, under the supervision of Ministry of Health, Government of India, to cater to give the service, to provide the Unani medicines, to provide the medical facilities to the tribal population of our country. Today we have selected Tumkur as a place to conduct the camp under the Janjatiya Gaurav Varsh program on the birth anniversary of Sri Bhagwan Birsa Munda ji, who is also called as Birsa. Dear friends, it is my privilege. I pay heartfelt thanks to my honorable teacher, Dr. Arshia Sultana Madam, who is the HOD in the Department of Ilmul Qabalat, Gynecologist and Obstetrics in Unani System of Medicine. ತುಮಕೂರಿನ ಜಿಲ್ಲಾ ಬಂಜಾರ ಭವನದಲ್ಲಿ ಆಯೋಜಿಸಲಾಗಿರುವ 286ನೇ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಸಂತ ಸೇವಾಲಾಲ್ ಜಯಂತಿ ಅಂಗವಾಗಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಗರದ ಟೌನ್ ಹಾಲ್ ವೃತ್ತದಿಂದ ಸರಸ್ವತಿಪುರಂ ಬಂಜಾರ ಭವನದವರೆಗೆ ಮೆರವಣಿಗೆ ನಡೆಸಲಾಗುವುದು. ನಂತರ ಜಿಲ್ಲಾ ಬಂಜಾರ ಭವನದಲ್ಲಿ ಕರ್ನಾಟಕ ಬಂಜಾರ ಜಾಗೃತ ದಳದಿಂದ ವಿವಿಧ ಕ್ಷೇತ್ರಗಳಿಗೆ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಲಾಗುವುದು. ಬಿಗ್ ಬಾಸ್ 11ರ ವಿಜೇತ ಹಾಗೂ ಸರಿಗಮಪ ಖ್ಯಾತಿ ಹನುಮಂತ ಲಮಾಣಿಯವರಿಗೆ ಸನ್ಮಾನಿಸಲಾಗುವುದು ಎಂದು ಕರ್ನಾಟಕ ಬಂಜಾರ ಜಾಗೃತಿ ದಳದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ತಿಪ್ಪೇಸ್ವಾಮಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಂತರ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಇನ್ನು ಸಭೆಯಲ್ಲಿ ರಾಜ್ಯಾಧ್ಯಕ್ಷ ತಿಪ್ಪಾಸರ್ ನಾಯಕ, ಜಿಲ್ಲಾಧ್ಯಕ್ಷ ಮೌನೇಶ್ ರಾಠೋಡ್, ರಮೇಶ್ ನಾಯಕ, ಧನಂಜಯ್ ಇತರರು ಭಾಗಿಯಾಗಿದ್ದರು. ಚೇತನ್, ಅಮೋಕ್ ಟಿವಿ, ತುಮಕೂರು. ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡ್ತಿರ್ತಕ್ಕಂಥ ವಿಚಾರ ಏನು, ಬಂಜಾರ ಸಮಾಜದ ಆರಾಧ್ಯ ದೈವ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಕಾರ್ಯಕ್ರಮವನ್ನು 286ನೇ ಜಯಂತಿ ಕಾರ್ಯಕ್ರಮವನ್ನು ತುಮಕೂರು ನಗರದಲ್ಲಿ ಸಮಸ್ತ ಕರ್ನಾಟಕ ರಾಜ್ಯದ ಬಂಜಾರ ಸಮುದಾಯದ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಕರ್ನಾಟಕ ಬಂಜಾರ ಜಾಗೃತಿ ದಳ ರಾಜ್ಯ ಸಂಘಟನೆ ವತಿಯಿಂದ ತುಮಕೂರು ನಗರದಲ್ಲಿ 286ನೇ ಸೇವಾಲಾಲ್ ಜಯಂತಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನು ಕರ್ನಾಟಕ ರಾಜ್ಯದ ಹಳ್ಳಿ ಪ್ರತಿಭೆ ಅಂತೇಳಿ ಗುರುತಿಸಿಕೊಂಡಂತಹ ಹನುಮಂತ ಲಮಾಣಿರವರು, ಬಿಗ್ ಬಾಸ್ ವಿನ್ನರ್ ಆದಂತಹ ವಿಜೇತರಾದಂತಹ ಹನುಮಂತ ಲಮಾಣಿರವರಿಗೆ ಸಮಸ್ತ ರಾಜ್ಯದ ಪರವಾಗಿ ಮೊಟ್ಟ ಮೊದಲ ಬಾರಿಗೆ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಈ ಒಂದು ಬಂಜಾರ ಸಮುದಾಯದ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಹನುಮಂತ ಲಮಾಣಿ ಅವರಿಗೆ ಒಂದು ವಿಶೇಷವಾದ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲಾ ಬಂಜಾರ ಭವನದ ಆವರಣದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಆಗಮಿಸಿದ ಮುಗೋಳಕೋಡ ಜಿಗಡ ಮಠದ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರನ್ನ ಭಕ್ತರು ಭವ್ಯ ಮೆರವಣಿಗೆಯ ಮೂಲಕ ಸ್ವಾಗತಿಸಿದರು. ಮಹಾಕುಂಭಮೇಳದಿಂದ ಮುಗಳಖೋಡ ಪಟ್ಟಣಕ್ಕೆ ಆಗಮಿಸಿದ ಪರಮ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರನ್ನ ವಿಜೃಂಭಣೆಯಿಂದ ಪುಷ್ಪವೃಷ್ಟಿಯೊಂದಿಗೆ ಮತ್ತು ಸೇಬು ಹಣ್ಣುಗಳಿಂದ ತಯಾರಿಸಿದ್ದ ಹಾರವನ್ನು ಹಾಕುವ ಮೂಲಕ ಭಕ್ತ ಸಮೂಹ ಬರಮಾಡಿಕೊಂಡರು.
ಕುಂಭಮೇಳದಿಂದ ತಂದಂತಹ ಪವಿತ್ರ ಜಲವನ್ನ ಸಿಂಪಡಿಸುವ ಮೂಲಕ ಭಕ್ತರಿಗೆ ಆಶೀರ್ವಾದ ನೀಡಿದ್ರು. ಮಹದೇವ ಕಾಂಬ್ಳೆ, ಅಮೋಕ್ ಟಿವಿ, ರಾಯಬಾಗ. ಗ್ರಾಮ ದೇವತೆಯ ಈ ಪುಣ್ಯ ತಾಣದಲ್ಲಿ ಶಿವರಾತ್ರಿಯ ಶುಭ ದಿನದಂದು ನಾನು ಪ್ರಯಾಗರಾಜಕ್ಕೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಬಂದಿರುವಂಥ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಇವತ್ತು ಪ್ರಯಾಗರಾಜ್ಯದ ಆ ಕುಂಭಮೇಳದಲ್ಲಿ ಭಾಗವಹಿಸಿ ಪುಣ್ಯ ಸ್ನಾನವನ್ನು ಮಾಡಿ ಪ್ರಥಮ ಬಾರಿಗೆ ಕೋಳಿಗುಡ್ಡ ಮತ್ತು ಮುಗುಳುಕೋಣೆ ಮಠಕ್ಕೆ ಬರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಶ್ರೀಮಠದ ಕೋಳಿಗೋಡು ಗ್ರಾಮದ ಮಧುಗಿರಿ ಪಟ್ಟಣದ ಕೆಆರ್ ಬಡಾವಣೆಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಸಂಘಕ್ಕೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗಾಗಿ ಚುನಾವಣೆ ಜರುಗಿತು. ಪಿಎಲ್ಡಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಹನುಮಂತ ಭೈರಪ್ಪ ಹಾಗೂ ಉಪಾಧ್ಯಕ್ಷರಾಗಿ ನಾಗಭೂಷಣ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಭೈರಪ್ಪ ಮಾತನಾಡಿ, ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸುತ್ತೇನೆ. ತಾಲೂಕಿನ ರೈತರ ಅನುಕೂಲಕ್ಕೆ ಸ್ವಂತ ಖರ್ಚಿನಲ್ಲಿ ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಲಾಗುವುದು ಎಂದು ಈ ಹಿಂದೆ ಭರವಸೆ ನೀಡಿದ್ದು ಅದಕ್ಕೆ ಬದ್ಧನಿದ್ದೇನೆ. ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಅವರ ಸಹಕಾರದಿಂದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರಚಿಸಲಾಗುವುದು ಅಂತ ತಿಳಿಸಿದರು. ಅವಿರೋಧವಾಗಿ ಆಯ್ಕೆ ಆಗಿರುವಂತದ್ದು ಹೇಗೆ ಅನ್ನಿಸ್ತಾ ಇದೆ? ಈ ಒಂದು ಕುರಿತು ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ. ಎಲ್ಲರ ಆಶೀರ್ವಾದ, ನಮ್ಮ ಕೆಎನ್ ರಾಜಣ್ಣ ಮತ್ತು ರಾಜೇಂದ್ರ ಅವರು ಮತ್ತು ಪರಮೇಶ್ವರರ ಆಶೀರ್ವಾದದಿಂದ ಮತ್ತು ನಾಗೇಶ್ ಬಾಬು ಅವರ ಆಶೀರ್ವಾದ, ಎಲ್ಲ ಡೈರೆಕ್ಟರ್ 14 ಜನನು ಒಂದು ಸೇರ್ಕೊಂಡು ನಮ್ಮ ಮಲ್ಲಿಕಾರ್ಜುನ ಅವರ ಆಶೀರ್ವಾದದಿಂದ ನಾವು ಒಂದು ಮಾತು ಕೊಟ್ಟಿದ್ವಿ ಹಿಂದಿನ ಸಾರಿ ರಾಜಣ್ಣವರು ಎಲ್ಲರ ಆಶೀರ್ವಾದದಿಂದ ನಾವು ಕೆಂಚಣ್ಣವರು ಅಧ್ಯಕ್ಷರು ಅವರ ಆಶೀರ್ವಾದದಿಂದ ಎಲ್ಲ ಡೈರೆಕ್ಟರ್ ಸೇರಿ ಎಲ್ಲರ ಸಹಮತದಿಂದ ಪಕ್ಷಭೇದ ಮರೆತು ನಮ್ಮನ್ನು ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಾವು ಒಂದು ಮಾತು ಕೊಟ್ಟಿದ್ದೀವಿ, ಅಧ್ಯಕ್ಷರಾದ್ರೂ ಒಂದು ಬಿಲ್ಡಿಂಗ್ ಕಟ್ತೀವಿ, ಆಗದಿದ್ರು ಕಟ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ವಿ. ಇನ್ನೂ ಸಾರಿನೂ ಹೇಳಿದ್ವಿ, ಎಲ್ಲಿ ನಮ್ಮ ಹೊಸ ಜಾಗ ಸಿರಾ ಗೇಟ್ ಹತ್ರ ಹೊಸ ಬಿಲ್ಡಿಂಗ್ ಕಟ್ತೀವಿ ಅಂತ ಇನ್ನೂ ಸಾರನೇ ಮಾತು ಕೊಟ್ಟಿದ್ವಿ. ಅದ್ರ ಪರಿಣಾಮ ಅದು ಜಾಗದ ಸ್ವಲ್ಪ ತೊಂದರೆಯಿಂದ ಆಗಿಲ್ಲ. ಈಗ ಎಲ್ಲರ ಆಶೀರ್ವಾದ, ನಮ್ಮ ಮಲ್ಲಿಕನವರು ನಾಗೇಶ್ ಬಾಬು ಅವರ ಆಶೀರ್ವಾದದಿಂದ ನಾವು ಒಂದು ಬಿಲ್ಡಿಂಗ್ ಕಟ್ಕೊಡ್ತೀನಿ ಅಂತೇಳಿ ನಾವು ಆಶ್ವಾಸನೆ ಕೊಡ್ತಾ ಇದ್ದೀವಿ. ಅಂದರೆ ಈ ಸರಿ ಅದು ಹೇಗೆ ಆಗಲಿ ಒಟ್ಟೆ ಅಧಿಕೃತವಾಗಿ ಲೋಕಾರ್ಪಣೆ ಆಗುತ್ತೆ. ಜಾಗ ಇರಲಿಲ್ಲ, ಇನ್ನೊಂದು ಸಾರಿನೇ ಆಗೋದು. ಜಾಗ ತೊಂದರೆಯಿಂದ ಲೋಕಾರ್ಪಣೆ ಈ ಸಾರಿ ಮಾಡ್ತೀವಿ. ಈಗ ಕೆಲವೊಬ್ರು ಅರ್ಜಿ ಸಹ ಹಾಕಿದ್ರು, ಕ್ಷಣಾಂತರದಲ್ಲಿ ವಿತರಣೆ ಮಾಡ್ಕೊಂಡ್ರು ಅನ್ನುವಂಥ ಅವರು ನಮ್ಮ ಸ್ನೇಹಿತರು ವಾಪಸ್ ತೆಗೆದಿದ್ದಾರೆ. ಸರ್, ನಿಮ್ಮ ಸ್ವಂತ ಖರ್ಚೆಲ್ಲ ಏನು? ಸ್ವಂತ ಖರ್ಚಲ್ಲೇ ಮಾಡ್ತೀವಿ, ಬಿಲ್ಡಿಂಗ್ ಸ್ವಂತ ಖರ್ಚಲ್ಲೇ ಮಾಡ್ತೀವಿ. ಇನ್ನೂ ಸಾರಿನೇ ಹೇಳಿದ್ವಲ್ಲ ನಿಮಗೆ, ಇದು 3ನೇ ಸಾರಿ ಹೇಳ್ತಾ ಇದ್ದೀವಿ. ಹಾಗಾದ್ರೆ ನೀವು ಅದಕ್ಕೆ ನಿಮ್ಮ ಎಲ್ಲ ಮೆಂಬರ್ಗಳಿಗೆ ಕೊಡುವಂಥ ಭರವಸೆಗಳೇನಾಗುತ್ತೆ? ಅದೇ ಭರವಸೆಗಳೇ, ಇನ್ನೇನು ನಮ್ಮ ಮೆಂಬರ್ಗಳೆಲ್ಲ ಡೈರೆಕ್ಟರ್ಗೆಲ್ಲ ಒಂದು ಹೊಸ ಬಿಲ್ಡಿಂಗ್ ಕಟ್ತೀವಿ ಅಂತಾನೆ. ಬ್ಯಾಂಕು ಚೆನ್ನಾಗಿ ನಡೆಸ್ತೀವಿ, ಏನು ರೈತರಿಗೆಲ್ಲ ಒಳ್ಳೆ ಸಾಲ. ಈಗ ಎಲ್ಲೋ ಒಂದು ಇನ್ನು ಈ ಸಂದರ್ಭದಲ್ಲಿ ಕೆಎಂಎಫ್ ನಿರ್ದೇಶಕ ಮೈದನಹಳ್ಳಿ ಕಾಂತರಾಜು, ತುಮೂಲ್ ನಿರ್ದೇಶಕ ಬಿಎನ್ ನಾಗೇಶ್ ಬಾಬು, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮೂರ್ತಿ ಇತರರು ಉಪಸ್ಥಿತರಿದ್ದರು. ಪಡೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಕೊರಟಗೆರೆ ಪಟ್ಟಣದ ಪ್ರಸಿದ್ಧ ಗಂಗಾಧರೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಗಿರಿಜಾ ಕಲ್ಯಾಣ ಮತ್ತು ಲಕ್ಷ ದೀಪೋತ್ಸವದೊಂದಿಗೆ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ತಹಶೀಲ್ದಾರ್ ಮಂಜುನಾಥ್ ಪಟ್ಟಣದ ತೇರಿನ ಬೀದಿಯಲ್ಲಿ ನಡೆದ ಪಾರ್ವತಿ ಸಮೇತ ಗಂಗಾಧರೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ್ರು. ಕಳೆದ ರಾತ್ರಿ ಬೆಟ್ಟದ ದೇವಾಲಯದಲ್ಲಿ ಅದ್ದೂರಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿ ಮಧ್ಯಾಹ್ನ ತೇರಿನ ಬೀದಿಯ ಪ್ರಮುಖ ರಸ್ತೆಯಲ್ಲಿ ಗಂಗಾಧರೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವವು ನಡೆದಿದ್ದು, ನಾಡಿನಲ್ಲಿ ಉತ್ತಮ ಮಳೆಯನ್ನ ಕರುಣಿಸಿ ಸಕಲ ಜೀವರಾಶಿಗಳನ್ನ ಕಾಪಾಡಿ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿದ ಭಕ್ತರು ರಥೋತ್ಸವದ ನಂತರ ಪ್ರಸಾದ ಸ್ವೀಕರಿಸಿದ ತಮ್ಮ ಉಪವಾಸ ವ್ರತ ಕೈಬಿಟ್ರು. ಪೊಲೀಸ್ ಇನ್ಸ್ಪೆಕ್ಟರ್ ಅನಿಲ್, ಕಂದಾಯ ಇಲಾಖೆಯ ಆರ್ಐ ಬಸವರಾಜು, ವಿಎ ಪವನ್ ಕುಮಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಉಮೇಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅನಿತಾ ಇತರರು ಭಾಗಿಯಾಗಿದ್ದರು.
ಮನೆಯ ಮುಂದೆ ನಿಂತಿದ್ದ ದ್ವಿಚಕ್ರ ವಾಹನಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟ ಪ್ರಕರಣಕ್ಕೆ ನಗರದಲ್ಲಿ ಆತಂಕ ಸೃಷ್ಟಿಸಿದ್ದು, ಕಿಡಿಗೇಡಿಯನ್ನ ಬಂಧಿಸುವಲ್ಲಿ ಕೊರಟಗೆರೆ ಪಿಎಸ್ಐ ಚೇತನ್ ಗೌಡ ನೇತೃತ್ವದ ತಂಡ ಯಶಸ್ವಿಯಾಗಿದೆ. ಕೊರಟಗೆರೆ ಪಟ್ಟಣದ ಡಿಗ್ರಿ ಕಾಲೇಜಿನ ಸಮೀಪ ಸ್ಟೇಷನರಿ ಸ್ಟೋರ್ನ ಮುಂಭಾಗ ನಿಂತಿದ್ದ ದ್ವಿಚಕ್ರ ವಾಹನಗಳಿಗೆ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದು ವಾಹನಗಳು ಸುಟ್ಟು ಕರಕಲಾಗಿ ಹೋಗಿದ್ದವು. ಮುಖ್ಯ ರಸ್ತೆ ಪಕ್ಕದಲ್ಲಿಯೇ ದ್ವಿಚಕ್ರ ವಾಹನಗಳು ಉರಿಯುತ್ತಿರುವುದನ್ನು ನೋಡಿದ ವಾಹನ ಸವಾರರು ಅಂಗಡಿಯ ಮಾಲೀಕರಿಗೆ ವಿಷಯ ಮುಟ್ಟಿಸಿದ್ದಾರೆ. ಮನೆಯ ಮೇಲಿಂದ ಕೆಳಗೆ ಬರುವಷ್ಟರಲ್ಲಿ 2 ವಾಹನಗಳು ಸುಟ್ಟು ಹೋಗಿವೆ. ಸ್ಥಳಕ್ಕೆ ಅಗ್ನಿಶಾಮಕ ವಾಹನ ಆಗಮಿಸಿ ಅಂಗಡಿ ಮತ್ತು ಮಹಡಿ ಮೇಲಿನ ಮನೆಗೆ ಆವರಿಸಿದ್ದ ಬೆಂಕಿಯನ್ನು ನಂದಿಸಿದ್ದಾರೆ. ನಂತರ ಕೊರಟಗೆರೆ ಪಿಎಸ್ಐ ಚೇತನ್ಗೌಡ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರೈಂ ಸಿಬ್ಬಂದಿಗಳಾದ ದೊಡ್ಡಲಿಂಗಯ್ಯ ಮತ್ತು ಮೋಹನ್ ನೇತೃತ್ವದಲ್ಲಿ ಕೇವಲ 8 ಗಂಟೆಯೊಳಗೆ ಆರೋಪಿ ಕಾರ್ತಿಕ್ ಎಂಬಾತನನ್ನ ಎಡೆಮುರಿ ಕಟ್ಟಿದ್ದಾರೆ. ಲೈಟ್ ಇದೆಯಲ್ಲ ಸರ್ ಹಿಂದಗಡೆ ಲೈಟ್ ಅದು ಸಿಕ್ಕಲ್ಲ ಸರ್, ಸ್ಪೆಷಲ್ ಅಟ್ಯಾಚ್ಮೆಂಟ್ ಇದೆ ಸರ್. ಗಾಡಿ ಬಂದ್ಬಿಟ್ಟಿದೆ ಒಂದು ಅಪಾಚಿ, ಅದು ಬಂದ್ಬಿಟ್ಟು ಆಕ್ಟಿವಾ. ಇದೆರಡು ಗಾಡಿನೂ ಈಗ ಒಂದು ಅರ್ಧ ಗಂಟೆ ಆಯ್ತೇನೋ. ಅರ್ಧ ಗಂಟೆ ಮುಂಚೆ ಒಂದು ಗಾಡಿ ಬಂದು ನಿಂತ್ಕೊಂಡಂಗೆ ಆಯ್ತು ಅಲ್ಲಿ ರೋಡಿಗೆ ಬ್ರೇಕ್ ಹಿಡ್ದಂಗೆ. ನಾನು ಮೇಲ್ಗಡೆ ಮಲಗಿದ್ದ ರೂಮ್ ಕಿಟಕಿ ತೆಗೆದ್ಬಿಟ್ಟು ನೋಡಿದ್ರೆ ಅದು ಗಾಡಿ ತಿರ್ಗಾ ಪಾಸ್ ಆಯ್ತು. ಪಾಸ್ ಆದ್ಮೇಲೆ ನೋಡಿದ್ರೆ 2 ಗಾಡಿ ಬೆಂಕಿ ಎತ್ಕೊಂಡವೆ ಅಂತ ಒಬ್ಬ ಹುಡುಗ, ಆಟೋ ಹುಡುಗ, ನಮ್ಮ ಬೇಕಾಗಿರೋ ಹುಡುಗ ಇಲ್ಲೇ ಹೋಗ್ತಿದ್ದ, ಫೋನ್ ಮಾಡಿ ಹೇಳ್ದ ನಮ್ಗೆ. ಅದಾದ್ಮೇಲೆ ಕೆಳಗಡೆ ಬಂದು ನೋಡಿದ್ರೆ ಪೂರ್ತಿ ಬೆಂಕಿ ಎತ್ಕೊಂಡು ಉಡಿತಾ ಇತ್ತು. ನಿಮ್ಮ ಹೆಸರೇನು? ಸಂತೋಷ್ ಅಂತ. ಯಾವ ಬಿಲ್ಡಿಂಗ್ ಇದು? ನಮ್ದೇ ಬಿಲ್ಡಿಂಗ್. ಈ ಗಾಡಿ ಯಾವುದು? ಗಾಡಿ ಬಂದ್ಬಿಟ್ಟು ಒಂದು ಅಪಾಚಿ, ಒಂದು ಆಕ್ಟಿವಾ. ಯಾರ್ದು? ನಮ್ದೇ ಗಾಡಿ. ಎರಡು ನಿಮ್ಮವೇನಾ? ಎರಡು ನಮ್ಮವೇ. ಇದಕ್ಕೂ ಮುಂಚೆನೂ ಆಲ್ರೆಡಿ ಒಂದು 8680 ಅಂತ ಹೇಳ್ಬಿಟ್ಟು ಯೂನಿಕಾನ್ ಇತ್ತು, ಅದು ಇಲ್ಲೇ ಸುಟ್ಟೋಗಿತ್ತು. ಅದು ಹೋಯ್ತು. ಈಗ ಇದನ್ನು ಈ ತರ ಮಾಡಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಹಳೆದ ಪತ್ತೆ ಆಗಿಲ್ವಾ? ಹಳೆ ಸುಟ್ಟಿದ ಪತ್ತೆ ಆಗಿಲ್ವಾ ಅದು? ಇಲ್ಲ, ಹಳೆ ಸುದ್ದಿ ಪತ್ತೆ ಆಗಿಲ್ಲ. ತಿರ್ಗಾ ಇದು ಈ ತರ ಆಗಿದೆ. ಎಷ್ಟೊತ್ತಲ್ಲಿ ಆಗಿದೆ ಅದು? 1 ಗಂಟೆ ಮುಂಚೆ, ಒಂದು 10 ಗಂಟೆನೂ ಆಗಿಲ್ಲ ಅನ್ಸುತ್ತೆ. ತೆಗ ಉರಿತಿದಲ್ವಾ ಅದು? ಹೌದು, ಪೂರ್ತಿ ಎಲ್ಲ ನೋಡಿ ಸೀಟ್ಗಳೆಲ್ಲ ಯಾವ ತರ ಆಗಿದ್ದಾವೆ. ಅಲ್ಲಿಂದ ನಾವು ಕೆಳಕ್ಕೆ ಬರಕ್ಕಾಗಿಲ್ಲ, ಆರ್ಸಕ್ಕೋಸ್ಕರ. CCTV ಅಲ್ಲಿ ಇದೆ ಮುಂದೆಗಡೆ, ಅದನ್ನ ಚೆಕ್ ಮಾಡಿಸ್ಬೇಕು. ಅದು ಪೊಲೀಸ್ನವರು ಹಾಕಿರೋ ಅಂತದ್ದು, ಅವರ ಅವಧಿಯಲ್ಲಿ ಅವರಿದ್ರಲ್ಲೇ ಇದೆ, ಅವರೇ ಚೆಕ್ ಮಾಡಬೇಕಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ಕುಂಬಾರಪಾಳ್ಯದ ಶ್ರೀ ಭದ್ರಕಾಳಿಕಾಂಬಾ ದೇವಸ್ಥಾನದಲ್ಲಿ 17ನೇ ವರ್ಷದ ಸ್ಮಶಾನ ಮಹೋತ್ಸವ ಆಯೋಜನೆ ಮಾಡಲಾಗಿದೆ. ಮಹಾಶಿವರಾತ್ರಿ ನಂತರದ ಅಮಾವಾಸ್ಯೆ ಪ್ರಯುಕ್ತ ಶ್ರೀ ಭದ್ರಕಾಳಿಕಾಂಬಾ ದೇಗುಲ ಎದುರು ಆಯೋಜನೆ ಮಾಡಿದ್ದ ಸ್ಮಶಾನ ಮಹೋತ್ಸವ ಕಾರ್ಯಕ್ರಮ ಪ್ರಯುಕ್ತ ದೇಗುಲ ಪೂಜಾರಿ ಕಮಲ್ ವಿಶೇಷ ಉಡುಪು ಧರಿಸಿ ಸ್ಮಶಾನದಲ್ಲಿ ನಿಂತು ಸ್ಮಶಾನದಲ್ಲಿ ಬೀದಿ ಸೇದಿ, ಬಿಯರ್ ಕುಡಿದು ನರ್ತಿಸಿ, ಬಲಿ ಕೊಟ್ಟ ಕುರಿಗಳ ರಕ್ತ ಸೇವಿಸಿ ವಿಚಿತ್ರ ಆಚರಣೆ ನಡೆಸಿದ್ರು. ಸ್ಮಶಾನ ಮಹೋತ್ಸವ ವೀಕ್ಷಿಸಲು ಬೆಂಗಳೂರು, ಕೋಲಾರ, ಬಂಗಾರಪೇಟೆ, ಕೆಜಿಎಫ್ನಿಂದ ನೂರಾರು ಭಕ್ತರು ಆಗಮಿಸಿದ್ರು. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ನೇತೃತ್ವದಲ್ಲಿ ಪಂಚಾಯಿತಿ ಪಿಡಿಒಗಳ ಸಾಮಾನ್ಯ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಸಭೆ ಉದ್ದೇಶಿಸಿ ಮಾತನಾಡಿದ ಶಾಸಕರು, ನಕಲಿ ಪತ್ರಕರ್ತರ ಬೆದರಿಕೆಗೆ ಹೆದರಿ ನೀವು ದುಡ್ಡು ಕೊಟ್ಟಿದ್ದರೆ ನೀವೇ ಒಪ್ಪಿಕೊಳ್ಳಿ. ದುಡ್ಡು ಕೊಟ್ಟಿರುವುದನ್ನು ನನ್ನ ಗಮನಕ್ಕೆ ಬಂದರೆ ಪಿಡಿಒಗಳು ಮನೆಗೆ ಹೋಗಬೇಕು ಎಂದು ಎಚ್ಚರಿಸಿ ಪ್ರತಿ ಪಂಚಾಯಿತಿಯಲ್ಲೂ ಅಕೌಂಟ್ ಚೆಕ್ ಮಾಡಿಸಲು ತಹಶೀಲ್ದಾರ್ ಅವರಿಗೆ ಸೂಚಿಸಿದರು. ಚೀರನಹಳ್ಳಿ ಭಾಗದಲ್ಲಿ ಚಿರತೆಗಳ ಕಾಟ ಹೆಚ್ಚಾಗಿದೆ ಎಂದು ದೂರು ಬಂದಿದ್ದು, ಗುಡ್ಡಗಳಲ್ಲಿನ ಪೊದೆಗಳನ್ನು ಸ್ವಚ್ಛಗೊಳಿಸಿ ತ್ಯಾಗಟೂರು ಗ್ರಾಮ ಪಂಚಾಯಿತಿಯಲ್ಲಿ ಸೈಟ್ಗಳನ್ನು ನಿರ್ಗತಿಕರಿಗೆ ಕೊಡಿ ಎಂದು ಹೇಳಿದ್ದೇನೆ. ಇನ್ನು ಮೀನಾಮೇಷ ಎಣಿಸುತ್ತಿದ್ದಾರೆ. ಹಾಗಲವಾಡಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಿಗೆ ಬೋರ್ವೆಲ್ ಕೊರೆಸುವುದಾಗಿ ತಿಳಿಸಿದರು. ಯಾರು ಕೊಟ್ಟಿಲ್ವಾ? ಅರ್ತಿ ಒಂದು ಕೆಲಸ ಮಾಡಿ, ನೀವೊಂದು ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಯಾರು ನೇಮಿಸ್ಬಿಟ್ಟು ಒಬ್ಬ ಇಂಜಿನಿಯರ್ ಸರ್, ಇಂಜಿನಿಯರ್ ಆಗಿ ಪ್ರತಿಯೊಂದು ಪಿಡಿಒ ಪಂಚಾಯತ್ ಹೋಗಿ ಅಕೌಂಟ್ ಚೆಕ್ ಮಾಡಿಸ್, ಏನೇನು ಖರ್ಚಾಗಿರಬೇಕು, ಯಾರಾவது ಖರ್ಚಾಗಿರಬೇಕು ಅವ್ನ ಅಕೌಂಟ್ ಚೆಕ್ ಮಾಡಿಸ್. ಇಷ್ಟಿಷ್ಟ. ಇನ್ನು ಸಭೆಯಲ್ಲಿ ತಹಶೀಲ್ದಾರ್ ಆರತಿ, ಶಿವಪ್ರಕಾಶ್, ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಇದಾಗಿತ್ತು ಇವರಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.